ಹಿಂದೆ ನೋಡ್ತಾ ಇರ್ಬೋದು, ನನ್ನ ಹಿಂದೆಗಡೆ ಒಂದು ಬೃಹತ್ತಾದ ದೊಡ್ಡ ಬಂಡೆ ಕಲ್ಲಿದೆ. ಈ ಬಂಡೆ ಕಲ್ಲಲ್ಲೇನೆ ಆಂಜನೇಯ ಸ್ವಾಮಿ ವಿಗ್ರಹ ಕೆತ್ತಿರೋದು. ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಬಂದ್ರೆ. ನೀವು ಎಷ್ಟು ಚೆನ್ನಾಗೈತೆ, ಪ್ರಶಾಂತವಾಗಿ ವಾತಾವರಣ, ತಣ್ಣನೆ ಗಾಳಿ ನೋಡ್ರಿ. ಹೆಂಗೆ ಎಷ್ಟೇ ನೀವು ಕಣ್ಣಾರ್ಸಿದ್ರು ಬರೀ ನಿಮಗೆ ಬೆಟ್ಟ ಗುಡ್ಡಗಳೇ ಕಾಣೋದು. ಬೆಟ್ಟ ಗುಡ್ಡಗಳು, ಗಿಡ ಮರಗಳು, ಪ್ರಶಾಂತವಾದ ವಾತಾವರಣ. ಆದ್ರೆ ಇಲ್ಲಿ ಬಂದು ಏನಾಯ್ತು, ನೀವು ದೇವಸ್ಥಾನಕ್ಕೆ ಬರ್ತೀರಾ, ಪೂಜೆ ಮಾಡ್ಕೊಂಡು ಹೋಗಿ. ಯಾವ್ದೇ ಕಾರಣ ದಯವಿಟ್ಟು ಯಾರು ಇಲ್ಲಿ ಬಂದು ಗಲೀಜ್ ಮಾಡೋ ಅಂತದಾಗ್ಲಿ ಏನು ಮಾಡಕ್ ಹೋಗ್ಬೇಡಿ. ಹಳೆ ಕಾಲದಲ್ಲಿ ರಾಜರು ಮಹಾರಾಜರು ಈ ದೇವಸ್ಥಾನಗಳು ಕಟ್ಸ್ಬೇಕಾದ್ರೆ ನೋಡಿ, ದೇವಸ್ಥಾನನ ಬಾಕ್ಲು ತುಂಬಾ ಚಿಕ್ಕದೇ ಕಟ್ತಾ ಇದ್ರು. ಯಾಕಂದ್ರೆ ದೇವಸ್ಥಾನ ಒಳಗಡೆ ಬರ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡೇ ಬರ್ಬೇಕು. ಎಂತ ದೊಡ್ಡ ರಾಜ ಆಗ್ಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗ್ಲಿ. ನಮಸ್ಕಾರ, ದೊಡ್ಡಬಳ್ಳಾಪುರ. ಪ್ರತಿ ಶನಿವಾರದಂತೆ ಈ ಶನಿವಾರ ನಿಮ್ಗೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತಾ ಇದೀವಿ. ಆದ್ರೆ ಈ ಶನಿವಾರ ನಿಮಗೆ ನಾವು ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತಾ ಇದೀವಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಕೃತಿ ಮಡಿಲಲ್ಲಿ ಇರುವಂತ ದೇವಸ್ಥಾನ. ಬೆಟ್ಟ ಗುಡ್ಡಗಳು ಮತ್ತೆ ಸುಂದರವಾದ ವಾತಾವರಣ, ಪ್ರಶಾಂತವಾಗಿರೋ ವಾತಾವರಣ ನೋಡ್ಬೋದು. ಇದೇನು ಇದು ನಮ್ಮ ದೊಡ್ಡಬಳ್ಳಾಪುರದಿಂದ ಒಂದು 100 ಕಿಲೋಮೀಟರ್ ಏನಿಲ್ಲ. ನಮ್ಮ ದೊಡ್ಡಬಳ್ಳಾಪುರದಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ಇರೋದು. ಇಲ್ಲಿ ಬಂದ್ರೆ ಫ್ಯಾಮಿಲಿ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಬನ್ನಿ, ಎಂಜಾಯ್ ಮಾಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಗಲೀಜ್ ಮಾಡೋದಾಗ್ಲಿ, ಇಲ್ಲಿ ಹಾನಿ ಮಾಡೋದಾಗ್ಲಿ ಏನು ಮಾಡಬೇಡಿ. ಬನ್ನಿ, ಪ್ರಶಾಂತವಾಗಿರೋ ಸುಂದರವಾಗಿರೋ ದೇವಸ್ಥಾನ, ಈ ಪ್ರಕೃತಿ ಮಡಿಲಿರುವಂತ ದೇವಸ್ಥಾನ ನೋಡೋಣ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರುವಂತ ರಾಗರಾಯ ಗುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡ್ಬೋದು ಇಲ್ಲಿ ಎಷ್ಟು ನೋಡಿ ಗಾಳಿ, ಎಷ್ಟು ತಣ್ಣಗೆ ಗಾಳಿ ಹೊಡಿತಾ ಇದೆ. ಸುತ್ತಮುತ್ತ ಬೆಟ್ಟ ಗುಡ್ಡ, ವಾತಾವರಣ ಪ್ರಶಾಂತವಾದ ವಾತಾವರಣ. ಇಲ್ಲಿ ಇತಿಹಾಸನ ಹುಡುಕಿ ತಡುಕಿ ಪೊಡುಕಿ ಹೆಂಗೋ ಹುಡ್ಕಾಡ್ಬಿಡ್ತೀವಿ. ಇನ್ನ ಕೆಲವೊಮ್ಮೆ ಇತಿಹಾಸ ಎಷ್ಟೇ ಹುಡುಕಿದ್ರು ಸಿಗಲ್ಲ ಅಂತ ಸುಂದರವಾಗಿರೋ ಆಂಜನೇಯ ದೇವಸ್ಥಾನಕ್ಕೆ ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿದೀವಿ. ನೋಡಿ, ಈ ದೇವಸ್ಥಾನ ನೋಡ್ಬೋದು ನೀವು ಎಷ್ಟು ಹಳೇದು ಅಂದ್ರೆ. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಈ ಕಲ್ಲು ಯಾವ ತರ ಲಾಕ್ ಮಾಡಿ ಕುಡಿಸಿದ್ರೆ ನೋಡಿ. ಯಾವುದೇ ತರ ಸಿಮೆಂಟ್ ಆಗ್ಲಿ ಏನೇ ಆಗ್ಲಿ ಯೂಸ್ ಮಾಡಿಲ್ಲ, ಕಲ್ಲಲ್ಲೇ ಸುಮ್ನೆ ಲಾಕ್ ಮಾಡಿ ಕುಣಿಸಿದ್ರೆ. ಹಾಗೆ ನೀವು ಇಲ್ಲಿ ಬಂದ್ರೆ ನೀವು ಇದು ಬರೀ ಕಲ್ಲಲ್ಲೇ ಕಟ್ಟಿರೋ ದೇವಸ್ಥಾನ ಇದು. ಈಗ ಪೇಂಟ್ ಎಲ್ಲ ಮಾಡಿದರೆ, ಅದು ಕಲ್ಲುಗಳು ಯಾವ್ದು ಕಾಣ್ತಿಲ್ಲ. ಹಂಗೆ ನೋಡ್ಬೋದು, ಇದೆಲ್ಲ ನೀವು ತುಂಬಾ ಒಂದು ಪ್ರಕಾರ ಒಂದು 100-200 ವರ್ಷದ ಹಳೆ ದೇವಸ್ಥಾನ ಅಂತ ಹೇಳ್ಬೋದು. ಅದೇ ಹೇಳಿದ್ನಲ್ಲ, ಕೆಲವೊಮ್ಮೆ ಒಂದ್ಸಲ ಇತಿಹಾಸ ಹುಡ್ಕೊಂಡು ಹೋಗ್ತೀವಿ, ಸಿಗಲ್ಲ. ಅಂತ ಸುಂದರವಾಗಿರೋ ಜಾಗನೇ ಈ ರಾಯಗಿ ಗುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ. ಹಳೆ ಕಾಲದಲ್ಲಿ ರಾಜರು ಮಹಾರಾಜರು ಈ ದೇವಸ್ಥಾನಗಳು ಕಟ್ಸ್ಬೇಕಾದ್ರೆ ನೋಡಿ, ದೇವಸ್ಥಾನನ ಬಾಕ್ಲು ತುಂಬಾ ಚಿಕ್ಕದೇ ಕಟ್ತಾ ಇದ್ರು. ಯಾಕಂದ್ರೆ ದೇವಸ್ಥಾನ ಒಳಗಡೆ ಬರ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡೇ ಬರ್ಬೇಕು. ಎಂತ ದೊಡ್ಡ ರಾಜ ಆಗ್ಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗ್ಲಿ ನೋಡಿ, ತರ ಹಿಂಗೆ ತಲೆ ಬಗ್ಗಿಸ್ಕೊಂಡು ಬರ್ಬೇಕು. ಹಿಂಗೆ ಆಂಜನೇಯ ಸ್ವಾಮಿ ವಿಗ್ರಹ ನೀವು ಎಷ್ಟು ಅದ್ಭುತವಾಗಿ ಸುಂದರವಾಗಿ ವಿಜೃಂಭಣೆಯಾಗಿ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವೇ ಸ್ವಯಂ ಪ್ರೇರಿತ ಬಂದು ಪೂಜೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಷ್ಟು ಪ್ರಶಾಂತವಾಗಿರೋ ಜಾಗ ಇದು. ಮತ್ತೆ ನೀವು ಇಲ್ಲಿ ನೋಡ್ತಿದ್ರಲ್ಲ ವಿಗ್ರಹನ, ಈ ವಿಗ್ರಹ ಇಷ್ಟೇ ಅಲ್ಲ, ಇದ್ರ ಹಿಂದೆಗಡೆ ಒಂದು ಬೃಹತ್ತಾದ ಬಂಡೆ ಕಲ್ಲಿದೆ. ನೀವು ಹಿಂದೆ ನೋಡ್ತಾ ಇರ್ಬೋದು, ನನ್ನ ಹಿಂದೆಗಡೆ ಒಂದು ಬೃಹತ್ತಾದ ದೊಡ್ಡ ಬಂಡೆ ಕಲ್ಲಿದೆ. ಈ ಬಂಡೆ ಕಲ್ಲಲ್ಲೇನೆ ಆಂಜನೇಯ ಸ್ವಾಮಿ ವಿಗ್ರಹ ಕೆತ್ತಿರೋದು. ನೋಡಿ, ದೇವಸ್ಥಾನ ಹಿಂದೆಗಡೆ ಬಂದ್ರೆ ಮಾತ್ರ ಒಳ್ಳೆ ವ್ಯೂ ನಿಮ್ಗೆ. ಒಳ್ಳೆ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಬಂದ್ರೆ. ನೀವು ಎಷ್ಟು ಚೆನ್ನಾಗೈತೆ, ಪ್ರಶಾಂತವಾಗಿ ವಾತಾವರಣ, ತಣ್ಣನೆ ಗಾಳಿ ನೋಡ್ರಿ. ಹೆಂಗೆ ಎಷ್ಟೇ ನೀವು ಕಣ್ಣಾರ್ಸಿದ್ರು ಬರೀ ನಿಮಗೆ ಬೆಟ್ಟ ಗುಡ್ಡಗಳೇ ಕಾಣೋದು. ಬೆಟ್ಟ ಗುಡ್ಡಗಳು, ಗಿಡ ಮರಗಳು, ಪ್ರಶಾಂತವಾದ ವಾತಾವರಣ. ಆದ್ರೆ ಇಲ್ಲಿ ಬಂದು ಏನಾಯ್ತು, ನೀವು ದೇವಸ್ಥಾನಕ್ಕೆ ಬರ್ತೀರಾ, ಪೂಜೆ ಮಾಡ್ಕೊಂಡು ಹೋಗಿ. ಯಾವ್ದೇ ಕಾರಣ ದಯವಿಟ್ಟು ಯಾರು ಇಲ್ಲಿ ಬಂದು ಗಲೀಜ್ ಮಾಡೋ ಅಂತದಾಗ್ಲಿ ಏನು ಮಾಡಕ್ ಹೋಗ್ಬೇಡಿ. ಒಂದು ದಿನ ಫ್ಯಾಮಿಲಿ ಸಮೇತ ನೀವು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಇದು ನೋಡಿದ್ರಲ್ಲ, ಪ್ರಕೃತಿ ಮಡಿಲಲ್ಲಿ ಇರುವಂತ ರಾಯಗಳು ಗುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ರಲ್ಲ, ಎಷ್ಟು ಸುಂದರವಾಗಿ ಅದ್ಭುತವಾಗಿದೆ. ಇದೇ ತರ ನಿಮ್ಮೂರಲ್ಲೂ ನಿಮ್ಮ ಹಳ್ಳಿಯಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ನೀವು ನಮಗೆ ಕಮೆಂಟ್ ಮಾಡಿ, ನಾವು ಬರ್ತೀವಿ ನಿಮ್ಮೂರಿಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ.